ತನಿಖೆಯಲ್ಲಿ ಬಯಲಾಯಿತು ಶ್ವೇತಾ ಗೌಡ ಮೈಸೂರು ಪಾಕ್ ಸೀಕ್ರೆಟ್. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಟಾರ್ಗೆಟ್ ಮೈಸೂರು ಪಾಕ್ ಆಗಿದ್ರು. ಅಂದ್ರೆ ಕೋಲಾರ ಭಾಗದ ಬಿಜೆಪಿ ಮುಖಂಡನಿಗೆ ರೆಡಿಯಾಗಿತ್ತು ಖೆಡ್ಡ. ಆ ಬಿಜೆಪಿ ಮುಖಂಡನ ಬಗ್ಗೆ ಮಾಹಿತಿ ನೀಡಿದ್ದ ವರ್ತೂರ್ ಪ್ರಕಾಶ್ ಅವರು. ಆತನ ಬಳಿ ಹಣ ಇದೆ, ಬಿಸಿನೆಸ್ ಮಾಡಬಹುದು ಎಂದು ಮಾಹಿತಿ. ಬಿಸಿನೆಸ್ ಹೆಸರಲ್ಲಿ ಬಿಜೆಪಿ ಮುಖಂಡನನ್ನ ಸಂಪರ್ಕಿಸಿದ್ದ ಶ್ವೇತಾ ಗೌಡ. ತನಿಖೆಯಲ್ಲಿ ಬಯಲಾಯಿತು ಶ್ವೇತಾ ಗೌಡ ಮೈಸೂರು ಪಾಕ್ ಸೀಕ್ರೆಟ್. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಟಾರ್ಗೆಟ್ ಮೈಸೂರು ಪಾಕ್ ಆಗಿದ್ರು. ಮೈಸೂರು ಪಾಕ್ ಅಂದ್ರೆ ಶ್ವೇತಾ ಗೌಡ ಅಲ್ಲಿ ಫೋನ್ ನಂಬರ್ಗಳನ್ನು ತರೇವಾರಿ ಸ್ವೀಟ್ ಹೆಸರುಗಳಲ್ಲಿ ಸೇವ್ ಮಾಡಿಕೊಂಡಿದ್ಲು ಈಕೆ. ಅದೇ ವರ್ತೂರ್ ಪ್ರಕಾಶ್ ಅವರನ್ನ ಗುಲಾಬ್ ಜಾಮೂನ್ ಅಂತ, ಇನ್ನು ಬಿಜೆಪಿ ಮುಖಂಡನನ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡಿಕೊಂಡಿದ್ಲು ಈ ಆರೋಪಿ. ಅದೇ ಮೈಸೂರು ಪಾಕ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ವರ್ತೂರ್ ಪ್ರಕಾಶ್ ಅವರು. ಆ ಮೈಸೂರು ಪಾಕ್ ಮುಖಂಡ ಅಂದರೆ ಬಿಜೆಪಿ ಮುಖಂಡ ಕೋಲಾರ ಮುಖಂಡ ಇದ್ದಾರೆ, ಅವರಿಗೆ ಟಾರ್ಗೆಟ್ ಮಾಡಿದ್ರು ಖೆಡ್ಡ ತೋಡೋಕೆ ಅಂತ ಇಬ್ರು ಸೇರಿ. ಈ ರೀತಿಯಾಗಿ ಬಿಜೆಪಿ ಮುಖಂಡನನ್ನ ಟ್ರ್ಯಾಪ್ ಮಾಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರು ಇಬ್ಬರು ಸೇರಿ. ಪರಿಚಯವಾಗ್ತಿದ್ದಂತೆ ಶ್ವೇತಾಗೆ ಮೈಸೂರು ಪಾಕ್ ನೀಡಿದ್ದ ಬಿಜೆಪಿ ಮುಖಂಡ. ಹೀಗಾಗಿ ಆ ನಾಯಕನ ಹೆಸರನ್ನ ಮೈಸೂರು ಪಾಕ್ ಎಂದು ಸೇವ್ ಮಾಡಿದ್ದ ಶ್ವೇತಾ ಅವರು. ಮೈಸೂರು ಪಾಕ್ಗೆ ಸ್ವೀಟ್ ಮೆಸೇಜ್ ಕಳುಹಿಸಿದ್ದ ವಂಚಕಿ ಶ್ವೇತಾ ಗೌಡ. ಶ್ವೇತಾ ಗೌಡ ಮೂಲಕ ಬಿಜೆಪಿ ಮುಖಂಡನಿಗೆ ವರ್ತೂರ್ ಪ್ರಕಾಶ್ ಗಾಳ ಹಾಕಿದ್ರು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಬಿಸಿನೆಸ್ ಬಗ್ಗೆ ಮಾತಾಡಬೇಕು ಅಂತ ಮೈಸೂರಿಗೆ ಹೋಗಿದ್ದ ಶ್ವೇತಾ ಗೌಡ ಅವರು ಮೈಸೂರಿಗೆ ಹೋಗಬೇಕು ಎಂದು ಆ ನಾಯಕನ ಕಾರು ಪಡೆದಿದ್ದ ಶ್ವೇತಾ ಅವರು ಅಷ್ಟೊತ್ತಿಗಾಗಲೇ ದೂರು ದಾಖಲಿಸಿ ಶ್ವೇತಾಳನ್ನ ಟ್ರೇಸ್ ಮಾಡಿದ್ದ ಪೊಲೀಸರು. ಪರಿಚಯವಾಗ್ತಿದ್ದಂತೆ ಶ್ವೇತಾಗೆ ಮೈಸೂರು ಪಾಕ್ ನೀಡಿದ್ರಂತೆ ಆ ಕೋಲಾರದ ಬಿಜೆಪಿ ಮುಖಂಡರು. ಹೀಗಾಗಿ ಆ ನಾಯಕನ ಹೆಸರನ್ನ ಮೈಸೂರು ಪಾಕ್ ಎಂದು ಸೇವ್ ಮಾಡಿದ್ದ ಶ್ವೇತಾ ಅವರು ಮೈಸೂರು ಪಾಕ್ಗೆ ಸ್ವೀಟ್ ಮೆಸೇಜ್ ಕಳಿಸಿದ್ರು ವಂಚಕಿ ಶ್ವೇತಾ ಗೌಡ ಅವರು. ಶ್ವೇತಾ ಗೌಡ ಮೂಲಕ ಬಿಜೆಪಿ ಮುಖಂಡನಿಗೆ ವರ್ತೂರ್ ಪ್ರಕಾಶ್ ಗಾಳ ಕೂಡ ಹಾಕಿದ್ರು ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಸಿನೆಸ್ ಬಗ್ಗೆ ಮಾತಾಡಬೇಕು ಅಂತ ಮೈಸೂರಿಗೆ ಹೋಗಿದ್ದ ಶ್ವೇತಾ ಗೌಡ ಅಷ್ಟೊತ್ತಿಗಾಗಲೇ ಮೈಸೂರಿಗೆ ಹೋಗಬೇಕು ಎಂದು ಆ ನಾಯಕನ ಕಾರು ಕೂಡ ಪಡೆದಿದ್ರಂತೆ. ಅಷ್ಟೊತ್ತಿಗಾಗಲೇ ದೂರು ದಾಖಲಿಸಿ ಪೊಲೀಸರು ಶ್ವೇತಾಳನ್ನ ಟ್ರೇಸ್ ಮಾಡಿ ಹಿಡಿದಿದ್ದಾರೆ. ಪರಿಚಯವಾಗ್ತಿದ್ದಂತೆ ಶ್ವೇತಾಗೆ ಮೈಸೂರು ಪಾಕ್ ನೀಡಿದ್ರಂತೆ. ಈ ಕಾರಣಕ್ಕೆ ಆ ಬಿಜೆಪಿ ಮುಖಂಡನ ಹೆಸರನ್ನ ಮೈಸೂರು ಪಾಕ್ ಎಂದು ಸೇವ್ ಮಾಡಿದಂತೆ ಈ ಶ್ವೇತಾ ಗೌಡ ಆರೋಪಿ. ಮೈಸೂರು ಪಾಕ್ಗೆ ಸ್ವೀಟ್ ಆಗಿ ಮೆಸೇಜ್ಗಳನ್ನು ಮಾಡ್ತಿದ್ರಂತೆ ಶ್ವೇತಾ ಗೌಡ. ಇವೆಲ್ಲ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಅದು ಕೂಡ ಶ್ವೇತಾ ಗೌಡ ಮೂಲಕ ವರ್ತೂರ್ ಪ್ರಕಾಶ್ ಬಿಜೆಪಿ ಮುಖಂಡನಿಗೆ ಗಾಳ ಹಾಕಲು ಪ್ಲಾನ್ ಮಾಡಿದ್ರಂತೆ. ಬಿಸಿನೆಸ್ ಬಗ್ಗೆ ಮಾತಾಡಬೇಕು ಅಂತ ಮೈಸೂರಿಗೆ ಹೋಗಿದ್ದ ಶ್ವೇತಾ ಗೌಡ ಅವರು ಆ ಮೈಸೂರಿಗೆ ಹೋಗಿದ್ರಲ್ಲ, ಆ ಕಾರು ಕೂಡ ಅದೇ ಕೋಲಾರದ ಬಿಜೆಪಿ ಮುಖಂಡನ ಕಾರಾಗಿತ್ತಂತೆ. ಈ ರೀತಿಯಾಗಿ ವರ್ತೂರ್ ಪ್ರಕಾಶ್ ಹಾಗೂ ಆರೋಪಿ ಶ್ವೇತಾ ಗೌಡ ಇಬ್ಬರು ಸೇರಿ ಬಿಜೆಪಿ ಮುಖಂಡನಿಗೆ ಗಾಳ ಹಾಕಲು ಪ್ಲಾನ್ ಮಾಡಿರ್ತಕ್ಕಂಥ ಶಂಕೆಗಳು ವ್ಯಕ್ತವಾಗಿರ್ತಕ್ಕಂಥದ್ದು. ಅದು ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಈ ರೀತಿಯಾಗಿ ತರಹೇವಾರಿ ಸ್ವೀಟ್ಗಳ ಹೆಸರಲ್ಲಿ ಎಲ್ಲ ನಾಯಕರ ಹೆಸರುಗಳನ್ನು ಸೇವ್ ಮಾಡಿ ಈ ರೀತಿಯಾಗಿ ಬಿಸ್ನೆಸ್ ನಡೆಸ್ತಾ ಇದ್ರು, ಈ ರೀತಿಯಾದ ಕಳ್ಳ ವ್ಯವಹಾರಗಳನ್ನು ನಡೆಸ್ತಾ ಇದ್ರು ಈ ಇಬ್ಬರು ಅಂತಕ್ಕಂಥ ಮಾಹಿತಿಗಳು ಪೊಲೀಸ್ ತನಿಖೆಯಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು.